ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಅಲ್ಲಿ ನಾನು ನಿಮಗೆ ಒಂದು ಯೂಸ್ಫುಲ್ ಆಗುವಂಥ ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಅದು ಏಕೆ ನಾನು ಯೂಸ್ ಮಾಡ್ತಾ ಇದ್ದೀನಿ, ನೀವು ಯಾಕೆ ಯೂಸ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ಇದು ಬಂದು ವಾಟರ್ ಬಾಟಲ್. ನಾನು ನಾರ್ಮಲ್ ಆಗಿ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಯಾವಾಗಲೂ ನೀರು ಕುಡಿಬೇಕು ಅಂತಾರೆ. ಆದರೆ ನಮ್ಮ ಮನೇಲೆಲ್ಲ ನಾವು ಯೂಸ್ ಮಾಡೋದೆಲ್ಲ ಪ್ಲಾಸ್ಟಿಕ್ ಬಾಟಲ್ಸ್. ಅದು ಮಕ್ಕಳಾದ್ರೆ ಕಾರ್ಟೂನ್ ಬಾಟಲ್ಸ್ ಎಲ್ಲ ಬರುತ್ತೆ, ಅದ್ರಲ್ಲಿ ನೀರು ಕುಡಿತಾರೆ. ಅದಕ್ಕೆ ಬಾಟಲ್ಸ್, ಪ್ಲಾಸ್ಟಿಕ್ ಬಾಟಲ್ಸ್ ತುಂಬ ಡೇಂಜರ್. ಏಕೆ ಅಂದರೆ ಅದರಲ್ಲಿ ನಾವು ತುಂಬ ಕಾಲ ನೀರು ಹಾಕಂದ್ರೆ ಬೆಳಗ್ಗೆ ತುಂಬಿಸಿರ್ತೀವಿ ನೀರು, ಸಂಜೆವರೆಗೂ ಅದರಲ್ಲೇ ಕುಡಿತೀರಿ. ಅದರಲ್ಲಿ ಬಂದು ಮೈಕ್ರೋ ಪ್ಲಾಸ್ಟಿಕ್ಸ್ ರಿಲೀಸ್ ಆಗುತ್ತೆ ವಾಟರ್ಗೆ, ಡಯಾಕ್ಸಿನ್ಸ್ ಅನ್ನೋ ಇದು ರಿಲೀಸ್ ಆಗುತ್ತೆ. ಅದನ್ನ ಕುಡಿದಾಗ ನಮ್ಮ ಇಮ್ಯುನಿಟಿ ಕಮ್ಮಿ ಆಗುತ್ತೆ. ಇಮ್ಯುನಿಟಿ ಕಮ್ಮಿ ಆದರೆ ನಮ್ಗೆ ಇಮ್ಯುನಿಟಿ ಏನಕ್ಕೆ ಇರುತ್ತೆ, ರೋಗ ಬಂದಾಗ ಅದನ್ನ ವಾಸಿ ಮಾಡ್ಕೊಳೋದಕ್ಕೆ, ಅಥವಾ ಏನಾದರೂ ಆಚೆಯಿಂದ ಬ್ಯಾಕ್ಟೀರಿಯಾ ವೈರಸ್ ಏನಾದ್ರು ಬಂದರೆ ಅದನ್ನ ಪ್ರಿವೆಂಟ್ ಮಾಡಿ ನಮ್ಮ ಬಾಡಿನ ಹೀಲ್ ಮಾಡೋದಕ್ಕೆ. ನಮ್ಗೆ ಇಮ್ಯುನಿಟಿನೇ ಕಮ್ಮಿ ಆದರೆ ಜ್ವರ, ನೆಗಡಿ ಏನು ಬಂದ್ರೆ ತಡ್ಕೊಳೋದಕ್ಕಾಗಲ್ಲ ನಮಗೆ. ಹಾಗೆ ತುಂಬ ಕಾಲ ಅದನ್ನೇ ಪ್ಲಾಸ್ಟಿಕ್ ವಾಟರ್ ಬಾಟಲ್ ನೀರು ಕುಡಿತಾ ಇದ್ರೆ ಕ್ಯಾನ್ಸರ್ ಬರುತ್ತೆ, ಲಿವರ್ ಪ್ರಾಬ್ಲಮ್ಸ್, ಕಿಡ್ನಿ ಪ್ರಾಬ್ಲಮ್ಸ್, ಹಾರ್ಟ್ ಪ್ರಾಬ್ಲಮ್ಸು ಬರುತ್ತಂತೆ. ಸೊ ಅದಕ್ಕೆ ನಾನು ಪ್ಲಾಸ್ಟಿಕ್ ಬಾಟಲ್ಸ್ನ ಅವಾಯ್ಡ್ ಮಾಡೋಣ ಅಂತ ಬೇರೆದಕ್ಕೆ ಶಿಫ್ಟ್ ಆಗೋಣ ಅಂತ ನೋಡಿದೆ. ಅದರಲ್ಲಿ ನನಗೆ ಆಪ್ಷನ್ಸ್ ಬಂದಿದ್ದು ಸ್ಟೀಲ್ ವಾಟರ್ ಬಾಟಲ್ ಅಥವಾ ಗ್ಲಾಸ್ ವಾಟರ್ ಬಾಟಲ್ ಅಥವಾ ಕಾಪರ್ ವಾಟರ್ ಬಾಟಲ್. ಗ್ಲಾಸ್ ವಾಟರ್ ಬಾಟಲ್ ಬಂದು ಮಕ್ಳಿಗಂತೂ ಕೊಡೋಕ್ಕಾಗಲ್ಲ. ಜಸ್ಟ್ ಕೈಯೇನಾದ್ರು ಜಸ್ಟ್ ಮಿಸ್ ಆಗಿ ಕೆಳಗಡೆ ಬಿಟ್ಟರೆ ಒಡೆದೋಗುತ್ತೆ. ಅದರಿಂದ ಒಡೆಯೋದು ಒಂದು ಇರಲಿ, ಮಕ್ಕಳಿಗೆ ಗಾಯ ಮಾಡ್ಕೊಳೋದು ಅಂಥವೆಲ್ಲ ಆಗುತ್ತೆ. ಮತ್ತೆ ಕಾಪರ್ ವಾಟರ್ ಬಾಟಲ್ ನಾವು ಎಷ್ಟು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದದು. ಆದ್ರೆ ಅದ್ ನಾವೇನೋ ಅನ್ಹೈಜೀನಿಕ್ ಆಗಿ ಇಟ್ಕೊಂಡ್ರೆ, ಕ್ಲೀನಾಗಿ ತೊಳೆದಿರ ಯೂಸ್ ಮಾಡಿದ್ದೀರಿ ಅಂದ್ರೆ ಅಷ್ಟೇ ಅನ್ಹೆಲ್ತಿ ಆಗುತ್ತೆ ನಮ್ಗೆ. ಅದರಿಂದ ತುಂಬಾ ಪ್ರಾಬ್ಲಮ್ಸ್ ಬರುತ್ತೆ. ಅದಕ್ಕೆ ನಾನು ಸ್ಟೀಲ್ ವಾಟರ್ ಬಾಟಲ್ಗೆ ಹೋಗಿದ್ದೀನಿ. ನಾನು 2 ವಾಟರ್ ಬಾಟಲ್ ತರಿಸಿದ್ದೀನಿ. ಒಂದು ಸ್ಕೂಲ್ ಕೊಡೋಣ, ಇನ್ನೊಂದು ಮನೇಲಿ ಯೂಸ್ ಮಾಡಕ್ಕಿರ್ಲಿ ಅಂತ. ನಾನು 2 ವಾಟರ್ ಬಾಟಲ್ ಹೇಗಿದೆ ಅದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಫಸ್ಟ್ ಬಾಟಲ್ ಬಂದು ಇದು ನಾನು ಸೀ ಗ್ರೀನ್ ಕಲರ್ ಅಲ್ಲಿ ತಗೊಂಡಿದ್ದೀನಿ, ಮಿಲ್ಟನ್ ಬ್ರ್ಯಾಂಡ್ ಇಂದ. ಇದು ಬಂದು 404 ml. MRP ಬಂದು 385 ರುಪೀಸ್. ನನಗೆ 353 ರುಪೀಸ್ಗೆ ಅಮೆಝಾನ್ ಅಲ್ಲಿತ್ತು. ಇದು ಬಂದು ಸ್ಟೈನ್ಲೆಸ್ ಸ್ಟೀಲ್ ಬಾಟಲ್. ಒಳಗಡೆ ಸ್ಟೈನ್ಲೆಸ್ ಸ್ಟೀಲ್ ಕೋಟಿಂಗ್ ಇರುತ್ತೆ, PU ಇನ್ಸುಲೇಟೆಡ್. ಮತ್ತೆ ಇದರಲ್ಲಿ ನಾವು ಕೋಲ್ಡ್ ಹಾಟ್ ವಾಟರ್ 2 ಸ್ಟೋರ್ ಮಾಡ್ಬೋದು. ಲೀಕ್ ಪ್ರೂಫು, ಮತ್ತೆ ಕ್ಯಾರಿ ಮಾಡೋದಕ್ಕೆ ಈಸಿ ಆಗಿದೆ. ನೋಡಿ, ನೀರು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ ನಾನು. ಇದು ಸ್ಟೀಲ್ ಬಾಟಲ್ ಒಳಗಡೆ. ಇದರಲ್ಲಿ ಬಂದು ಸ್ಟ್ರಾ ದೊಡ್ಡದಾಗಿದೆ. ನಾನು ಫಸ್ಟ್ ಸ್ಟೀಲ್ ಬಾಟಲ್ ಯೂಸ್ ಮಾಡ್ತಾ ಇರೋದ್ರಲ್ಲಿ ಆಗಾಗ ಏರ್ ಬ್ಲಾಕ್ ಆಗ್ತಾ ಇತ್ತು. ಆಗ ನಾವು ಕ್ಯಾಪ್ ತೆಗೆದ್ಬಿಟ್ಟು ಮತ್ತೆ ಹಾಕ್ಬೇಕಾಗಿತ್ತು. ಇದರಲ್ಲಿ ಆ ಥರ ಪ್ರಾಬ್ಲಮ್ ಇಲ್ಲ. ಇದರಲ್ಲಿ ಬಂದು ಡಿಸೈನ್ಗೆ ಅಂತ ಇಲ್ಲಿ ಸ್ಟೀಲ್ ರಿಂಗ್ ಕೊಟ್ಟಿದ್ದಾರೆ. ಟ್ಯಾಗ್ ಇದೆ ಇದು ಮಕ್ಕಳಿಗೆ ಅಂತ. ಇದು ಓಪನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಇದೆ. ಕಷ್ಟ ಅಂದರೆ ವಾಟರ್ ಲೀಕ್ ಆಗಬಾರ್ದು ಅಂತ. ಇಲ್ಲಿ ಸ್ಟ್ರಾದು ಸಿಪ್ ಮಾಡೋದಕ್ಕೆ. ಇದು ಬಂದು ಲೀಕ್ ಪ್ರೂಫು, ನೀರು ಚೆಲ್ಲೋದಿಲ್ಲ. ಅದೇ ಓಪನ್ ಮಾಡುವಾಗ ಸ್ವಲ್ಪ ಚೆಲ್ಲುತ್ತೆ. ಅದೇ ಇಲ್ಲಿದ್ದಾಗ ಓಪನ್ ಮಾಡಿದ್ರೆ ಕ್ಲೋಸಲ್ಲಿದ್ದಾಗ ಚೆಲ್ಲೋದಿಲ್ಲ. ಇದ್ರ ಮೇಲೆ ಒಂದು ಗರ್ಲ್ ಬೇಬಿ ಮತ್ತು ಒಂದು ಬಾಯ್ ಬೇಬಿ ಪೇಂಟಿಂಗ್ ಮಾಡೋ ಥರ ಅದು ಡಿಸೈನ್ ಇದೆ. ಇದು ಮಿಲ್ಟಾನ್ದು. ಇದು ನೆಕ್ಸ್ಟ್ ಬಾಟಲ್ ಬಂದು ಮಿಲ್ಟಾನ್ ಇದೆ. ಇದು ಬಂದು 520 ml. 455 ರುಪೀಸ್ MRP. 406 ಅಮೆಝಾನಲ್ಲಿತ್ತು. ಇದು ನಾನು ಸೀ ಗ್ರೀನ್ ಕಲರ್ ತೊಗೊಂಡಿದ್ದೀನಿ ಕಂಪೇರ್ ಮಾಡೋಣ ಅಂತ. ಇದರಲ್ಲಿ ಸ್ಟ್ರಾ ಇರೋದಿಲ್ಲ. ಇದು ಈ ಥರ ಬಟನ್ ಪ್ರೆಸ್ ಮಾಡಿ ಓಪನ್ ಆಗುವಂಥದ್ದು. ಇದು ಓಪನ್ ಆಗೋದಕ್ಕೆ ಲಾಕಿಂಗ್ ಮೆಕ್ಯಾನಿಸಮು ಇದೆ. ಇದು ಅನ್ಲಾಕು. ಈ ಕಡೆ ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ, ಓಪನ್ ಆಗಲ್ಲ ಇದು. ಇಲ್ಲಿ ಬಂದು ವಾಷರ್ ಇದೆ. ಈ ವಾಷರ್ಗಳು ಏನಾದ್ರು ನಾವೇ ಕಳೆದೋಗಿದೆ ಅಂದರೆ ಇದು ಲೀಕ್ ಆಗುತ್ತೆ. ಲೀಕ್ ಪ್ರೂಫ್ ಆಗಿರಲ್ಲ. ವಾಷರ್ ಇರೋ ದಿನ ಅದು ಲೀಕ್ ಪ್ರೂಫು. ಇದು ಬಂದು ನಾರ್ಮಲ್ ಬಾಟಲ್ ಥರ ವೈಡ್ ಮೌತ್ ಇರುತ್ತೆ. ಇದು ಸ್ಟೀಲ್ದು, ಒಳಗಡೆ ಎಲ್ಲ ಸ್ಟೀಲ್ದು ಇದೆ. ಇವು ಸ್ಟೀಲ್ದು ವೈಡ್ ಮೌತ್ ಇರೋದ್ರಿಂದ ನಾವು ಬ್ರಷಲ್ಲಿ ಈಸಿಯಾಗಿ ವಾಶ್ ಮಾಡ್ಕೋಬೋದು. ಇದರಲ್ಲಿ ಸೇಮ್ ಸ್ಟೀಲ್ ರಿಂಗ್ ಕೊಟ್ಟಿದ್ದಾರೆ. ಇದರಲ್ಲಿ ಟ್ಯಾಗ್ ಇಲ್ಲ ನೋಡಿ. 2 ಸೇಮ್ ಡಿಸೈನು, ಎಲ್ಲನೂ ಸೇಮೇ. ಇದರಲ್ಲಿ ಟ್ಯಾಗ್ ಇದೆ, ಇದರಲ್ಲಿ ಟ್ಯಾಗ್ ಇಲ್ಲ. ಇದರಲ್ಲಿ ಸ್ಟ್ರಾ ಇದೆ, ಇದರಲ್ಲಿ ಸ್ಟ್ರಾ ಇಲ್ಲ. ಇಷ್ಟೇ ಡಿಫ್ರೆನ್ಸು. ಇದು 406 ml, 520 ml. ಇದು ಬಂದು ಮಿಲ್ಟನ್ ಬ್ರ್ಯಾಂಡ್ದು. ಇದರ ಒಳಗಡೆ ಸ್ಟೈನ್ಲೆಸ್ ಸ್ಟೀಲ್ ಇದೆ, PU ಇನ್ಸುಲೇಟೆಡ್. ನಮಗೆ 2 to 3 hours ಹಾಟ್ ಅಥವಾ ಕೋಲ್ಡ್ ಇಟ್ಕೋಬೋದು. ವಾಟರ್ ಹಾಟ್ ಅಥವಾ ಕೋಲ್ಡ್ ಇರುತ್ತೆ. ಲೀಕ್ ಪ್ರೂಫು, ನೀರು ಚೆಲ್ಲೋದಿಲ್ಲ. ಕ್ಯಾರಿ ಮಾಡೋದಕ್ಕೆಲ್ಲ ಈಸಿ ಆಗಿದೆ. ಕ್ವಾಲಿಟಿ ಚೆನ್ನಾಗಿದೆ. ಕೈಯಲ್ಲಿ ಇಟ್ಕೊಂಡಾಗ ಗೊತ್ತಾಗುತ್ತೆ ನಮ್ಮ ಕ್ವಾಲಿಟಿ ಇರೋದು. ಇದು ಬಂದು ನಾವು ಹಾಟ್ ವಾಟರ್ನ 40 degrees ಟೆಂಪ್ರೇಚರ್ವರೆಗೂ ಸ್ಟೋರ್ ಮಾಡ್ಕೋಬೋದು ವಾಟರ್ ಬಾಟಲಲ್ಲಿ. ಇದು ವಾಶ್ ಮಾಡೋದಕ್ಕೆ ನಾವು ಒಳಗಡೆ ಸಾಫ್ಟ್ ಬ್ರಷ್ ಯೂಸ್ ಮಾಡಿ ವಾಶ್ ಮಾಡಬೇಕು. ನಿಮ್ಗೇನಾದ್ರು ವಾಟರ್ ಬಾಟಲ್ ಸ್ಮೆಲ್ ಬರ್ತಾ ಇದೆ ಅಂದರೆ ವಾಟರ್ ಇರೋದನ್ನ ನಾವು ಚೆಲ್ಬಿಟ್ಟು
ಕ್ಯಾಪ್ನ ಓಪನ್ ಮಾಡಿ ಇಕ್ಬೇಕು. ಮತ್ತು ಯೂಸ್ ಮಾಡಬೇಕಾದಾಗ ನೀರು ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ರಿನ್ಸ್ ಮಾಡಿಬಿಟ್ಟು ಮತ್ತೆ ನೆಕ್ಸ್ಟ್ ಯೂಸ್ ಮಾಡ್ಕೋಬೋದು. ಆದ್ದರಿಂದ ಸ್ಮೆಲ್ ಬರೋದಿಲ್ಲ ಒಳಗಡೆ. ಇದರಲ್ಲಿ ನಾವು ವಾಟರ್ ಬಾಟಲ್ಸ್ ವಾಶ್ ಮಾಡೋದಕ್ಕೆ ಸ್ಟೀಲ್ ವಾಟರ್ ಬಾಟಲ್ ಅಂತಲೇ ಅಲ್ಲ, ಗ್ಲಾಸ್ ಅಥವಾ ಬೇರೆ ವಾಟರ್ ಬಾಟಲ್ ಯೂಸ್ ಮಾಡುವಾಗ ಡಿಟರ್ಜೆಂಟ್ಸು, ಬ್ಲೀಚಸ್ಸು, ಕ್ಲೆನ್ಸರ್ಸ್ ಅಂದರೆ ವಿಮ್ ಜೆಲ್ಲು ಅಂಥವೆಲ್ಲ ಯೂಸ್ ಮಾಡಬಾರ್ದು. ಯೂಸ್ ಮಾಡಬೇಕಂದಾಗ ಸಿಟ್ರಿಕ್ ಆ್ಯಸಿಡ್ನ ಲುಕ್ ವಾಮ್ ವಾಟರ್ಗೆ ಮಿಕ್ಸ್ ಮಾಡಿಬಿಟ್ಟು ಅದರಲ್ಲಿ ವಾಶ್ ಮಾಡ್ಕೋಬೋದು. ಇಲ್ಲ ಅಂದರೆ ಮನೇಲಿ ಸಿಟ್ರಿಕ್ ಆ್ಯಸಿಡ್ ಇಲ್ಲ ಅಂದರೆ ಲೆಮನ್ ಇರುತ್ತೆ, ಲೆಮನ್ ಜ್ಯೂಸ್ನ ಸ್ಕ್ವೀಸ್ ಮಾಡಿಕೊಂಡು ಅದರಲ್ಲಿ ವಾಶ್ ಮಾಡ್ಬೋದು. ಇದರಲ್ಲಿ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಎಲ್ಲ ಸ್ಟೋರ್ ಮಾಡಬಾರ್ದು. ಅಂದರೆ ಸ್ಪ್ರೈಟ್ ಅಥವಾ 7up, ಮಾಜಾ, ಲಿಮ್ಕಾ ಆ ಥರವೆಲ್ಲನೂ ಸ್ಟೋರ್ ಮಾಡಬಾರ್ದು. ಸ್ಟೋರ್ ಮಾಡಿದ್ರೆ ಮೋಸ್ಟ್ಲಿ ಅದರಲ್ಲಿರೋ ಏನಾದರೂ ಕೆಮಿಕಲ್ಸು ಅಥವಾ ಆ್ಯಸಿಡ್ಸ್ ಇರ್ತಾರಲ್ಲ ಅದೆಲ್ಲ ಸ್ಟಿಲ್ ರಿಯಾಕ್ಟ್ ಆದರೆ ಸ್ಟೀಲ್ ಬಾಟ್ಲು ಇದಾಗುತ್ತೆ. ಇದರಲ್ಲಿ ನಮಗೆ 1 year ವಾರಂಟಿ ಇದೆ. ನಾವು ತೊಗೊಂಡಿರೋ ಡೇಟಿಂದ 1 year ವಾರಂಟಿ ಕೌಂಟ್ ಆಗುತ್ತೆ. ಇದರಲ್ಲಿ ನಮಗೆ 3 ಕಲರ್ಸ್ ಇದೆ. ಒಂದು ಮತ್ತು ಇದು ಸೀ ಗ್ರೀನು, ಇದು ಬಂದು ಬ್ಲೂ ಕಲರ್ ಇದೆ, ಮತ್ತು ಪಿಂಕ್ ಇದೆ. ಸೇಮ್ ಇವೆರಡೂ ಸೇಮ್ ಕಲರ್ಸೇ ಇರೋದು. ಡಿಫ್ರೆನ್ಸ್ ನೋಡಿ ನಿಮ್ಗೆ ಇದರಲ್ಲೇ ಗೊತ್ತಾಗುತ್ತೆ. ಇದರಲ್ಲಿ ಸ್ಟ್ರಾ ಇದೆ, ಇದರಲ್ಲಿ ಸ್ಟ್ರಾ ಇಲ್ಲ. ಮತ್ತು ಟ್ಯಾಗ್ ಒಂದು, ಅದು ಬಿಟ್ಟರೆ ಮಿಕ್ಕಿದೆಲ್ಲ ಸೇಮ್ ಈ ಬಾಟಲ್ಸು. ನೋಡಿದ್ರಲ್ಲ ಮಿಲ್ಟನ್ ಎಡ್ ಬಾಟಲ್ ಬಗ್ಗೆ ರಿವ್ಯೂ. ನಿಮಗೆ ಯಾವ್ದಾದ್ರು ಬಾಟಲ್ ತೊಗೋಬೇಕಂದ್ರೆ ಅದ್ರ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಿಮ್ಗೆ ಇಷ್ಟ ಆಗಿರೋ ಬಾಟಲ್ನ ಪರ್ಚೇಸ್ ಮಾಡ್ಬೋದು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.